ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸಕ್ಸಸ್ ಲೈಫ್ ಕನ್ನಡ ಚಾನಲ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಈ ಎರಡು ಕಥೆಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಿಸೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಭಯ ಎಂಬ ದೊಡ್ಡ ಕಾಯಿಲೆ, ಅತಿ ದೊಡ್ಡ ರೋಗ ನಿಮ್ಮನ್ನು ಪದೇ ಪದೇ ಕಾಡ್ತಾ ಇದ್ರೆ ಈ ಎರಡು ಕಥೆಗಳನ್ನು ಸುಮ್ಮನೆ ಕೇಳಿ. ಆ ಕಥೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಆ ಕಥೆಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ತಾಳ್ಮೆಯಿಂದ ಈ ಎರಡು ಕಥೆಗಳನ್ನು ಸಮಾಧಾನದಿಂದ ಕೇಳಿ. ಮೊದಲನೇ ಕಥೆಗಳಿಗೆ ಬರೋಣ. ಒಂದೂರಲ್ಲಿ ಒಂದು ಚಿಕ್ಕ ಬಾಲಕ, ಅವರ ತಂದೆ ತಾಯಿ ಎಲ್ಲರೂ ವಾಸವಾಗಿರ್ತಾರೆ. ಆ ಚಿಕ್ಕ ಬಾಲಕ ತುಂಬಾ ಹಠಮಾರಿ, ತುಂಬಾ ಚಿಕ್ಕ ವಯಸ್ಸಾಗಿದ್ದರಿಂದ ಅವನು ಎಲ್ಲದರಲ್ಲೂ ಹಠ ಮಾಡ್ತಾ ಇರ್ತಾನೆ. ಸ್ನೇಹಿತರೆ, ಅವನ ತಂದೆ ತಾಯಿ ಕೂಡ ಅಷ್ಟೇ. ಆ ಬಾಲಕ ಏನು ಕೇಳ್ದಿದ್ನೋ ಅದನ್ನೆಲ್ಲವನ್ನ ಕೊಡ್ತಾ ಇದ್ರು. ಅವನ ಮನಸ್ಸನ್ನು ಯಾವುದೇ ಕಾರಣಕ್ಕೂ ನೋಯಿಸ್ತಾ ಇರಲಿಲ್ಲ. ಹೀಗೆ ಸಾಕ್ತಾ ಇತ್ತು ಅವರ ಜೀವನ. ಒಂದಿನ ಆ ಪುಟ್ಟ ಬಾಲಕ ತನ್ನ ತಂದೆ ಹತ್ರ ಏನು ಕೇಳ್ತಾನೆ ಗೊತ್ತಾ? ಅಪ್ಪಾಜಿ, ನನಗೆ ಒಂದು ನಾಯಿ ಮರಿ ಬೇಕು. ನನಗೆ ನಾಯಿ ಮರಿ ಅಂದರೆ ತುಂಬ ಇಷ್ಟ. ನಾನು ಅದನ್ನು ಸಾಕ್ತೀನಿ ಅಂತ ಅವನ ತಂದೆಗೆ ಹೇಳ್ತಾನೆ. ನೋಡಪ್ಪ, ಯಾವುದೇ ಕಾರಣಕ್ಕೂ ಈ ಕೆಲಸವನ್ನು ಮಾತ್ರ ನಾನು ಮಾಡೋಕ್ಕಾಗಲ್ಲ. ನಿನಗೆ ನಾಯಿ ಮರಿ ಯಾಕೆ ಬೇಕು? ಅಂತಹ ಹಠವನ್ನೆಲ್ಲ ನೀನು ಇಟ್ಕೋಬೇಡ. ಯಾವುದೇ ಕಾರಣಕ್ಕೂ ನಿನಗೆ ನಾಯಿಯನ್ನು ನಾನು ತಂದು ಕೊಡಲ್ಲ ಅಂತ ಗದರ್ತಾರೆ. ಆಗ ಆ ಪುಟ್ಟ ಬಾಲಕ ಏನು ಮಾಡ್ತಾನೆ ಗೊತ್ತಾ? ತನ್ನ ತಂದೆ ಮತ್ತು ತಾಯಿ ಹತ್ರ ದಿನಾಲೂ 1 ರೂಪಾಯಿ 2 ರೂಪಾಯಿಯನ್ನು ಕಲೆಕ್ಟ್ ಮಾಡಿಕೊಂಡು ಹೀಗೆ ಒಟ್ಟಾರೆಯಾಗಿ 1,000 ರೂಪಾಯಿವರೆಗೆ ಅವನು ಕೂಡಿಡ್ತಾನೆ. ಆ 1,000 ರೂಪಾಯಿಯನ್ನು ಮಾರ್ಕೆಟ್ಗೆ ತೊಗೊಂಡು ಹೋಗ್ತಾನೆ. ತೊಗೊಂಡು ಹೋದ ತಕ್ಷಣ ಅಲ್ಲಿ ಒಂದು ನಾಯಿ ಮರಿಯ ಅಂಗಡಿ ಇರುತ್ತೆ. ಅಲ್ಲಿ ಎಲ್ಲ ತರಹದ ನಾಯಿಗಳನ್ನು ನೋಡ್ತಾನೆ. ಒಳಗಡೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದರೆ ಪ್ರತಿ ನಾಯಿಯ ಬೆಲೆ 6,000, 8,000, 15,000, 20,000, 50,000 ಹೀಗೆ ಎಲ್ಲದರಲ್ಲೂ ದುಬಾರಿ ಬೆಲೆಯನ್ನು ನೋಡ್ತಾನೆ. ಅದನ್ನು ನೋಡಿದ ಆ ಬಾಲಕ ಆ ಶೋರೂಮ್ನ ಮಾಲೀಕನ ಹತ್ರ ಹೋಗ್ತಾನೆ. ಸರ್, ಈಗೋ ನನ್ನ ಬಳಿ 1,000 ರೂಪಾಯಿ ಇದೆ. ಈ 1,000 ರೂಪಾಯಿಯಲ್ಲಿ ನನಗೆ ಯಾವುದಾದ್ರೂ ಒಂದು ಪುಟ್ಟ ನಾಯಿ ಮರಿಯನ್ನು ಕೊಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಆ ಮಾಲೀಕ ಏನು ಹೇಳ್ತಾನೆ ಗೊತ್ತಾ? ನೋಡು ಮರಿ, ನಿನಗ್ಯಾಕಪ್ಪ ನಾಯಿ ಮರಿ? ಇಲ್ಲಿ 1,000 ನಾಯಿಯ ಮರಿ ಯಾವುದೂ ಸಿಗಲ್ಲ ನಿನಗೆ. ಎಲ್ಲವೂ 10,000, 20,000, 50,000 ಮೇಲ್ಪಟ್ಟ ದರಗಳೇ ಇವೆ. ಬಳಿ ಇರುವ ಈ 1,000 ರೂಪಾಯಿಯಲ್ಲಿ ನಮ್ಮ ಬಳಿ ಯಾವ ನಾಯಿ ಮರಿಯೂ ಇಲ್ಲ ಅಂತ ಆ ಶೋರೂಮ್ ಮಾಲೀಕ ಆ ಪುಟ್ಟ ಬಾಲಕನಿಗೆ ಹೇಳ್ತಾನೆ. ಅಷ್ಟರಲ್ಲಿ ಒಳಗಿನಿಂದ ಒಬ್ಬ ಆಳು 7ರಿಂದ 8 ನಾಯಿ ಮರಿಗಳನ್ನು ಹೊರಗಡೆ ಬಿಡ್ತಾನೆ. ಆ ನಾಯಿ ಮರಿಗಳು ಪುಟ್ಟ ಪುಟ್ಟದಾಗಿ ಹೆಜ್ಜೆಯನ್ನಿಡ್ತಾ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡೋದಕ್ಕೆ ಶುರು ಮಾಡುತ್ತೆ. ಆ ಎಲ್ಲ ನಾಯಿ ಮರಿಗಳನ್ನು ನೋಡ್ತಾ ಆ ಪುಟ್ಟ ಬಾಲಕ ತುಂಬಾನೇ ಸಂತಸ ಪಡ್ತಾನೆ. 8 ನಾಯಿ ಮರಿಗಳ ಜೊತೆಗೆ ಕೊನೆಯಲ್ಲಿ ಒಂದು ನಾಯಿ ಮರಿ ಕುಂಟುತ್ತಾ ಬರ್ತಾ ಇರುತ್ತೆ. ಆ ನಾಯಿ ಮರಿಯನ್ನು ನೋಡಿದ ಆ ಪುಟ್ಟ ಬಾಲಕ ತಕ್ಷಣವೇ ಆ ಅಂಗಡಿಯ ಮಾಲೀಕನ ಹತ್ರ ಹೋಗಿ, ಸರ್, ತಗೊಳ್ಳಿ 1,000 ರೂಪಾಯಿಯನ್ನು, ನನಗೆ ಆ ನಾಯಿ ಮರಿಯನ್ನು ಕೊಡಿ. ಅದರ ಕಾಲು ಕುಂಟುತ್ತಾ ಇದೆ ಅಲ್ವಾ, ಅದೇ ನಾಯಿ ಮರಿ ನನಗೆ ಬೇಕು ಅಂತಾನೆ. ಆಗ ಆ ಮಾಲೀಕ ಏನು ಹೇಳ್ತಾನೆ ಗೊತ್ತಾ ಆ ಬಾಲಕನಿಗೆ? ನೋಡು ಮರಿ, ಈ 1,000 ರೂಪಾಯಿಯನ್ನು ತಗೋ. ಈ 1,000 ರೂಪಾಯಿ ನನಗೆ ಯಾವುದೇ ಕಾರಣಕ್ಕೂ ನೀನು ಕೊಡಬೇಡ. ಹಾಗೆ ಪುಕ್ಸಟ್ಟೆಯಾಗಿ ಆ ನಾಯಿ ಮರಿಯನ್ನು ತಗೊಂಡು ಹೋಗು. ಅದಕ್ಕೆ ಕಾಲಿಲ್ಲ, ಒಂದು ಕಾಲು ಇಲ್ಲದ ಆ ನಾಯಿ ಮರಿಯನ್ನು ನೀನು ತಗೊಂಡಾದರೂ ಏನು ಮಾಡ್ತೀಯಾ? ಅಷ್ಟಕ್ಕೂ ಈ ಅಂಗಡಿಯಲ್ಲಿ ಆ ನಾಯಿ ಮರಿ ಯಾವ ಪ್ರಯೋಜನಕ್ಕೂ ಇಲ್ಲ. ಅದಕ್ಕೆ ಒಂದು ಕಾಲು ಇಲ್ಲ. ಆ ನಾಯಿ ಮರಿಯನ್ನು ನೀನು ತಗೊಂಡು ಏನು ಮಾಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಆ ಪುಟ್ಟ ಬಾಲಕನ ಉತ್ತರ ಎಷ್ಟು ಚೆನ್ನಾಗಿತ್ತು ನೋಡಿ. ಸರ್, ನೀವು ಇಲ್ಲಿರುವ ಎಲ್ಲ ನಾಯಿ ಮರಿಗಳ ರೇಟನ್ನು 10,000, 20,000, 50,000 ಅಂತ ಹಾಕಿದ್ದೀರಾ. ಆದರೆ ಈ ನಾಯಿ ಮರಿಯನ್ನು ಮಾತ್ರ ನೀವು ಪುಕ್ಸಟ್ಟೆಯಾಗಿ ನನಗೆ ಕೊಡ್ತಾ ಇದ್ದೀರಾ. ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಈ ನಾಯಿ ಮರಿಯನ್ನು ನನಗೆ ನೀವು ಪುಕ್ಸಟ್ಟೆಯಾಗಿ ಕೊಡೋದು ಬೇಡ. ಇದರ ಬೆಲೆ ಎಷ್ಟು ಹೇಳಿ? ಈಗ 1,000 ರೂಪಾಯಿ ಇಟ್ಕೊಳ್ಳಿ. ಇದರ ಬೆಲೆ ನೀವು ಎಷ್ಟು ಅಂತ ನನಗೆ ಹೇಳಿದ್ರೆ ಅಷ್ಟನ್ನು ನಾನು ನನ್ನ ತಂದೆ ಹತ್ರ ಇಸ್ಕೊಂಡು ಈ ನಾಯಿ ಮರಿಯನ್ನು ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಅಂಗಡಿಯ ಮಾಲೀಕ ಏನು ಹೇಳ್ತಾನೆ ಗೊತ್ತಾ? ನೋಡು ಮರಿ, ನಾನು ನಿನಗೆ ಎಷ್ಟು ಸಲ ಹೇಳಿದ್ರು ನಿನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ? ಒಂದು ಸಲ ನೀನು ಅರ್ಥ ಮಾಡ್ಕೋ. ಈ ನಾಯಿ ಮರಿ ಯಾವುದೇ ಪ್ರಯೋಜನಕ್ಕೂ ಬರಲ್ಲ. ಇದು ಯಾವತ್ತೂ ನಿನ್ನ ಜೊತೆ ಆಟ ಆಡೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾಲಿಲ್ಲ. ಇದು ಯಾವತ್ತೂ ಕುಂಟುತ್ತಾನೆ ಸಾಗತ್ತೆ. ಅದಕ್ಕೋಸ್ಕರ ನೀನು ಈ 1,000 ರೂಪಾಯಿ ನನಗೆ ಕೊಡೋದು ಬೇಡ. ಅದ್ರ ಜೊತೆಗೆ ನೀನು ಪುಕ್ಸಟ್ಟೆಯಾಗಿ ಈ ನಾಯಿ ಮರಿಯನ್ನು ಕೂಡ ತೊಗೊಂಡು ಹೋಗ್ಬೋದು ಅಂತಾನೆ. ಅದಕ್ಕೆ ಆ ಬಾಲಕ ಮತ್ತೆ ಉತ್ತರಿಸ್ತಾನೆ, ಸರ್, ಸ್ವಲ್ಪ ಹಿಂದೆ ಸರಿತೀರಾ? ಆ ಮಾಲೀಕ ಸ್ವಲ್ಪ ಹಿಂದಕ್ಕೆ ಸರಿತಾನೆ. ಆ ಹುಡುಗ ತನ್ನ ಪ್ಯಾಂಟನ್ನು ಕಳಚಿಬಿಡ್ತಾನೆ.
ತನ್ನ ಪ್ಯಾಂಟನ್ನು ಕಳಚಿದ ಆ ಹುಡುಗನ ಸ್ಥಿತಿ ನೋಡಿ ಆ ಅಂಗಡಿಯ ಮಾಲೀಕನ ಕಣ್ಣಲ್ಲಿ ಒಂದು ಕ್ಷಣ ನೀರು ಬರುತ್ತೆ. ಅವನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಆಗ ಆ ಹುಡುಗ ಹೇಳ್ತಾನೆ, ನೋಡಿ ಸರ್, ನನಗೂ ಕೂಡ ಒಂದು ಕಾಲಿಲ್ಲ, ಆದರೆ ನನ್ನ ತಂದೆ ನನಗೆ ಕೃತಕ ಕಾಲನ್ನು ಜೋಡಿಸಿದ್ದಾರೆ. ಯಾಕೆ ಗೊತ್ತಾ? ನಾನು ಯಾವುದರಲ್ಲೂ ಕಡಿಮೆ ಆಗಬಾರ್ದು ಅಂತ. ನನ್ನ ತಂದೆ ನನಗೊಂದು ಮಾತನ್ನು ಹೇಳ್ತಾರೆ, ನೋಡು ಮರಿ, ನಿನಗೊಂದು ಕಾಲಿಲ್ಲ ಅಂತ ನೀನು ಯಾವತ್ತೂ ಅನ್ಕೋಬಾರ್ದು. ನಿನ್ನಲ್ಲಿ ಒಂದು ಕಡಿಮೆ ಇದೆ ಅಂತ ನೀನು ಯಾವತ್ತೂ ನಿನ್ನ ಮನಸ್ಸಿನಲ್ಲಿ ಅನ್ಕೋಬಾರ್ದು. ಸರ್, ನಾನೇ ಅನ್ಕೋತಾ ಇದ್ದೀನಿ ನನ್ನ ಯಾವುದೇ ಕೊರತೆ ಇಲ್ಲ ಅಂತ. ಹಾಗಂದಮೇಲೆ ಆ ನಾಯಿಯಲ್ಲಿ ಕೊರತೆ ಇದೆ ಅಂತ ನಾನು ಯಾಕೆ ಅನ್ಕೋಬೇಕು? ಕೊಡಿ ಸರ್, ಈ ನಾಯಿ ಮರಿಯನ್ನು ನಾನು ಸಾಕ್ತೀನಿ. ನಾನು ತುಂಬ ಚೆನ್ನಾಗಿ ನಾಯಿ ಮರಿಯನ್ನು ಸಾಕ್ತೀನಿ. ನನ್ನಲ್ಲೇ ಯಾವುದೇ ಕೊರತೆ ಇಲ್ಲ ಅಂದಮೇಲೆ ಆ ನಾಯಿಯಲ್ಲಿ ಕೊರತೆ ಹುಡುಕಲು ನನ್ನಿಂದ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ. ಡಿಯರ್ ಫ್ರೆಂಡ್ಸ್, ಕಥೆಯ ಉದ್ದೇಶ ಏನು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು. ಈ ಜಗತ್ತಿನಲ್ಲಿ ಎಷ್ಟೋ ಜನರಿಗೆ ಇರೋದಕ್ಕೆ ಭವ್ಯವಾದ ಮನೆ ಇದೆ, ತಂದೆ ತಾಯಿ ಇದ್ದಾರೆ. ಅಷ್ಟೇ ಯಾಕೆ, ಅವರಿಗೆ ಕಣ್ಣು, ಕಿವಿ, ಕೈಕಾಲುಗಳು ಎಲ್ಲವೂ ನೆಟ್ಟಗಿದೆ. ಆದರೂ ಕೂಡ ನನ್ನಲ್ಲದಿಲ್ಲ, ನನ್ನಲ್ಲಿ ಇದಿಲ್ಲ ಅಂತ ಜೀವನದಲ್ಲಿ ಭಯದಲ್ಲೇ ಕೊನೆಗೊಳ್ತಾರೆ. ಭಯಗೊಂಡು ಜೀವನವನ್ನು ಪುಕ್ಸಟ್ಟಿಯಾಗಿಯೇ ಮುಗಿಸ್ಬಿಡ್ತಾರೆ. ಅಂತಹ ತಪ್ಪನ್ನು ಯಾವುದೇ ಕಾರಣಕ್ಕೂ ನೀವು ಮಾಡಬೇಡಿ ಸ್ನೇಹಿತರೆ. ಈ ಪ್ರಪಂಚದಲ್ಲಿ ಎಷ್ಟೋ ಜನ ಕಲ್ಲಿಲ್ಲದೆ, ಕಾಲಿಲ್ಲದೆ, ಕೈ ಇಲ್ಲದೆ ಬದುಕ್ತಾ ಇದ್ದಾರೆ ಅಂದಮೇಲೆ ನಾವ್ಯಾಕೆ ಬದುಕಬಾರ್ದು? ನಮ್ಮಲ್ಲಿ ಎಲ್ಲ ಇದ್ದು ನಮ್ಮಲ್ಲಿ ಅದಿಲ್ಲ ಇದಿಲ್ಲ ಅಂತ ನಾವು ಕೊರತೆಯಲ್ಲಿಯೇ ಜೀವನವನ್ನು ಸಾಗಿಸ್ತಾ ಇದ್ದರೆ ನಮಗಿಂತ ಎಷ್ಟೋ ಜನ ಮುಂದೆ ಹೋಗಿದ್ದಾರೆ. ಅವರನ್ನು ನೋಡಿ ನಾವು ತುಂಬ ಕಲಿಯೋದಿದೆ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಯಾವುದರಲ್ಲೂ ಕೊರತೆ ಇಲ್ಲ, ಎಲ್ಲವೂ ನಮ್ಮಲ್ಲೇ ಕೊರತೆ ಇದೆ. ನಮ್ಮ ಮನಸ್ಸಿನಲ್ಲಿರೋ ಕೊರತೆಯನ್ನು ನಾವು ಮೊದಲು ಆಚೆಗೆ ಹಾಕಬೇಕು. ಭಯ ಎಂಬ ಕೆಟ್ಟ ರೋಗದಿಂದ ಮುಕ್ತರಾಗಬೇಕು. ಆಗ ನಮ್ಮ ಜೀವನ ಸುಖಮಯವಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನು ಎರಡನೇ ಕತೆಗೆ ಬರೋದಾದರೆ, ಒಂದೂರಲ್ಲಿ ಇಬ್ಬರು ಸನ್ಯಾಸಿಗಳು ವಾಸವಾಗಿರ್ತಾರೆ. ಒಬ್ಬರು ಗುರು ಸನ್ಯಾಸಿಯಾಗಿದ್ದರೆ ಇನ್ನೊಬ್ಬರು ಶಿಷ್ಯರಾಗಿರ್ತಾರೆ. ಅವರಿಬ್ಬರು ಪ್ರತಿದಿನ ಒಂದಲ್ಲ ಒಂದು ಊರಿಗೆ ಹೋಗಿ ಪ್ರವಚನ ಮಾಡಿ ಅವ್ರಿಗೇನು ಸಿಗುತ್ತೋ ಅದನ್ನು ತಗೊಂಡು ಮರಳಿ ಗೂಡಿಗೆ ಅನ್ನುವಂತೆ ತಮ್ಮ ಮನೆ ಕಡೆಗೆ ಬಂದು ಊಟ ಮಾಡಿ ಜೀವನವನ್ನು ಪ್ರತಿದಿನ ಸಾಗಿಸ್ತಾ ಇದ್ರು. ಹೀಗೆ ಒಂದು ದಿನ ಒಂದು ಊರಿಗೆ ಪ್ರಯಾಣ ಬೆಳೆಸುವಾಗ ಆ ಇಬ್ಬರು ಸನ್ಯಾಸಿಗಳಿಗೆ ತುಂಬಾ ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ನೀಗಿಸುವ ಸಲುವಾಗಿ ಅವರಿಬ್ಬರು ನೀರನ್ನು ಹುಡುಕ್ತಾರೆ. ಆದರೆ ಅವರಿಗೆ ಎಲ್ಲೂ ನೀರು ಸಿಗೋದಿಲ್ಲ. ಹೀಗೆ ಸಾಗ್ತಾ ಇರಬೇಕಾದ್ರೆ ದೂರದಲ್ಲಿ ಒಂದು ಮನೆ ಕಾಣಿಸುತ್ತೆ. ಆ ಮನೆ ಕಡೆಗೆ ಹೋಗಿ ನೋಡ್ತಾರೆ. ಬಾಗಿಲು ಮುಚ್ಚಿರುತ್ತೆ. ಹೋಗಿ ಶಿಷ್ಯ ಬಾಗಿಲು ತಟ್ತಾನೆ. ಬಾಗಿಲು ತಟ್ಟಿದ ತಕ್ಷಣವೇ ಒಳಗಿನಿಂದ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿಯನ್ನು ನೋಡಿದ ಆ ಸನ್ಯಾಸಿಗಳು ಕುಡಿಯೋದಕ್ಕೆ ಸ್ವಲ್ಪ ನೀರು ಕೊಡ್ತೀರಾ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ ಒಳಗಡೆ ಹೋಗಿ ಕುಡಿಯೋದಕ್ಕೆ 2 ತೆಂಬಿಗೆ ನೀರನ್ನು ತಂದು ಇಬ್ಬರು ಸನ್ಯಾಸಿಗಳಿಗೆ ಕೊಡ್ತಾರೆ. ಇಬ್ಬರು ಸನ್ಯಾಸಿಗಳು ನೀರು ಕುಡಿದು ಸ್ವಲ್ಪ ವಿಶ್ರಾಂತಿ ತಗೋತಾರೆ. ವಿಶ್ರಾಂತಿ ತೆಗೆದುಕೊಳ್ಳುವಾಗ ಗುರುಗಳು ಒಂದು ಪ್ರಶ್ನೆಯನ್ನು ಆ ವ್ಯಕ್ತಿಗೆ ಕೇಳ್ತಾರೆ. ನೋಡಪ್ಪ, ಸುತ್ತಲೂ ಇರುವ ಈ ಹೊಲ ಯಾರ್ದು? ಈ ಹೊಲ ಖಾಲಿಯಾಗಿ ಬಿದ್ದಿದೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಗುರುಗಳೇ, ಇಲ್ಲಿರುವ ಎಲ್ಲ ಹೊಲವೂ ನಂದೇ. ಸುಮಾರು 15 ಎಕರೆ ಆಗುತ್ತೆ. ಆದರೆ ನಾನು ಯಾವುದೇ ಕಾರಣಕ್ಕೂ ಈ ಹೊಲದಲ್ಲಿ ಯಾವ ಕೆಲಸನೂ ಮಾಡಲ್ಲ. ಯಾಕೆ ಗೊತ್ತಾ? ನನ್ನ ಬಳಿ ಒಂದು ಎಮ್ಮೆ ಇದೆ. ಆ ಎಮ್ಮೆ ದಿನಕ್ಕೆ 15ರಿಂದ 20 ಲೀಟರ್ ಹಾಲು ಕೊಡುತ್ತೆ. ಆ ಹಾಲನ್ನು ಮಾರಿ ನಾನು ಜೀವನ ಸಾಗಿಸ್ತಾ ಇದ್ದೀನಿ. ಇಷ್ಟೊಂದು ಲೀಟರ್ ಹಾಲನ್ನು ಕೊಡುವ ಈ ಎಮ್ಮೆ ನನ್ನ ಜೀವನದ ಆಧಾರ ಸ್ತಂಭವಾಗಿದೆ. ಅಂಥದ್ರಲ್ಲಿ ಈ ಹೊಲವನ್ನು ಮಾಡೋದ್ರಲ್ಲಿ ನನಗೆ ಏನು ಲಾಭ ಇದೆ? ಅಷ್ಟಕ್ಕೂ ಇಷ್ಟೊಂದು ದೊಡ್ಡ ಹೊಲದಲ್ಲಿ ನಾನು ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಬಳಿ ಎಮ್ಮೆ ಇರೋದ್ರಿಂದ ನಾನು ಯಾವುದಕ್ಕೂ ಚಿಂತೆ ಮಾಡೋದಿಲ್ಲ. ಈ ಎಮ್ಮೆ ಇರೋದ್ರಿಂದನೇ ನನ್ನ ಜೀವನ ಸಾಗ್ತಾ ಇದೆ. ಈ ಮಾತನ್ನು ಕೇಳಿದ ಗುರುಗಳು ಆ ವ್ಯಕ್ತಿಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ. ನೋಡಪ್ಪ, ಈ ಮನೆಯಲ್ಲಿ ನೀವು ಎಷ್ಟು ಜನ ಇದ್ದೀರಾ? ವ್ಯಕ್ತಿ ಹೇಳ್ತಾನೆ, ನಾನು, ನನ್ನ ಹೆಂಡತಿ, 2 ಮಕ್ಕಳು, ನಾವು 4 ಜನ ಈ ಎಮ್ಮೆ ಮೇಲೇ ಡಿಪೆಂಡ್ ಆಗಿದ್ದೀವಿ. ಈ ಎಮ್ಮೆ ಇಲ್ಲ ಅಂದರೆ ನಾವು ಬದುಕೋಕೆ ಆಗಲ್ಲ ಗುರುಗಳೇ. ಈ ಎಮ್ಮೆ ನನಗೆ ತುಂಬಾ ಆಧಾರ ಸ್ತಂಭವಾಗಿದೆ. ಇದರಿಂದ ನಾನು ಬದುಕೋದಕ್ಕೆ ನನಗೆ ತುಂಬಾ ಆಧಾರ ಆಗಿದೆ ಅಂತ ಹೇಳ್ತಾನೆ. ಆ ವ್ಯಕ್ತಿಯೇ ಕೇಳಿದ ಮಾತನ್ನು ಕೇಳಿದ ಗುರುಗಳು, ಆಯ್ತಪ್ಪ, ಚೆನ್ನಾಗಿರು, ನಾವು ಇವತ್ತು ಇಲ್ಲೇ ಉಳ್ಕೊಂಡು ನಾಳೆ ಬೆಳಿಗ್ಗೆ ಹೋದರೆ ಆಗತ್ತಾ ಅಂತ ಕೇಳ್ತಾನೆ. ಅದಕ್ಕೆ ವ್ಯಕ್ತಿ ಹೇಳ್ತಾನೆ, ಆಯಿತು ಪ್ರಭು, ನೀವಿಬ್ಬರು ಇಲ್ಲಿ ಇವತ್ತೇ ಉಳ್ಕೊಳ್ಳಿ. ನೀವು ನನ್ನ ಪಾಲಿಗೆ ಇವತ್ತು ಬಂದ ಅತಿಥಿಗಳಾಗಿದ್ದೀರಿ. ಇವತ್ತು ಇಲ್ಲೇ ಊಟ ಮಾಡಿ, ಇವತ್ತೊಂದು ದಿನ ಇಲ್ಲೇ ಇದ್ಕೊಂಡು ನಾಳೆ ಬೆಳಿಗ್ಗೆ ನೀವು ಹೋದ್ರಾಯಿತು ಅಂತ ಹೇಳ್ತಾನೆ. ಅದರಂತೆ ಆ ವ್ಯಕ್ತಿ ಆ ಇಬ್ಬರಿಗೂ ತುಂಬಾ ಚೆನ್ನಾಗಿ ಉಪಚಾರ ಮಾಡ್ತಾನೆ.
ಆ ಇಬ್ಬರು ಸನ್ಯಾಸಿಗಳಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಅವರಿಗೆ ಇರೋದಕ್ಕೆ ವ್ಯವಸ್ಥೆ ಕೂಡ ಮಾಡ್ತಾನೆ. ಗುರುಗಳು ಮಧ್ಯರಾತ್ರಿ 3 ಗಂಟೆಯಲ್ಲಿ ಎದ್ದೇಳ್ತಾರೆ. ಹಾಗೆ ಎದ್ದುಬಿಟ್ಟು ಸನ್ಯಾಸಿಯನ್ನ ಎಬ್ಬಿಸ್ತಾರೆ. ನೋಡು, ಆ ಎಮ್ಮೆಯನ್ನ ತಗೋ ಮತ್ತೆ ಇಲ್ಲಿಂದ ಹೊರಡೋಣ ನಡಿ ಅಂತ ಹೇಳ್ತಾರೆ. ಆಗ ಶಿಷ್ಯ ಹೇಳ್ತಾನೆ, ಗುರುಗಳೇ, ನಿಮ್ಮಿಂದ ಇಂತಹ ಪಾಪದ ಕೆಲಸನ? ಅಷ್ಟಕ್ಕೂ ನಾನು ಯಾವುದೇ ಪಾಪದ ಕೆಲಸ ಮಾಡಿಲ್ಲ. ನೀವು ಎಲ್ಲರ ಬದುಕಿನಲ್ಲಿ ಆಶಾಕಿರಣವಾಗಿದ್ದೀರಿ, ಎಲ್ಲರಿಗೂ ಒಳ್ಳೊಳ್ಳೆಯ ಉಪದೇಶಗಳನ್ನು ಕೊಡ್ತೀರಿ. ಅಂಥದ್ರಲ್ಲಿ ನಿಮ್ಮಿಂದ ಇಂತಹ ಕೆಟ್ಟ ಕೆಲಸ ಹೇಗೆ ನಾನು ಅಪೇಕ್ಷಿಸಲು ಸಾಧ್ಯ ಅಂತಾನೆ. ಅದಕ್ಕೆ ಗುರುಗಳೇ ಹೇಳ್ತಾರೆ, ನಾನು ಹೇಳ್ದಷ್ಟು ಮಾಡು ಅಂತಾರೆ. ಶಿಷ್ಯ ಸರಿ ಅಂತ ಆ ಎಮ್ಮೆಯನ್ನು ಬಿಚ್ಚಿ ಅವ್ರ ಜೊತೆ ಕರ್ಕೊಂಡು ಹೋಗ್ತಾನೆ. ಬೆಳಿಗ್ಗೆ ಆಗತ್ತೆ. ಆ ವ್ಯಕ್ತಿ ತಾನು ಕಟ್ಟಿದ ಎಮ್ಮೆಯನ್ನು ಎಲ್ಲ ಕಡೆಯೂ ಹುಡುಕ್ತಾನೆ. ತುಂಬಾನೇ ಅಳೋದಕ್ಕೆ ಶುರು ಮಾಡ್ತಾನೆ. ನನ್ನ ಎಮ್ಮೆ ಕಳ್ಳತನವಾಯಿತಲ್ಲ ಅಂತ ತುಂಬಾನೇ ದುಃಖ ಪಡ್ತಾನೆ. ಈ ಕಡೆ ಆ ಶಿಷ್ಯ ಮನಸ್ಸಿನಲ್ಲಿ ಕೊರಗ್ತಾ ಇರ್ತಾನೆ. ಅಷ್ಟಕ್ಕೂ ಗುರುಗಳು ಇಂತಹ ತಪ್ಪಾದ ಕೆಲಸವನ್ನು ಯಾಕೆ ಮಾಡಿದ್ರು? ಅವ್ರ ಮನಸ್ಸಿನಲ್ಲಿ ಏನಿತ್ತು ಅಂತಹ ತಪ್ಪು ಕೆಲಸ ಮಾಡೋದಕ್ಕೆ? ಯಾವುದೇ ಕಾರಣಕ್ಕೂ ನನ್ನಿಂದ ಅಂತಹ ತಪ್ಪು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲವಾದರೂ ಗುರುಗಳ ಮಾತನ್ನು ನಾನು ಕೇಳಲೇಬೇಕಾಯ್ತಲ್ಲ ಅಂತ ಅವನು ಯಾವತ್ತಿಗೂ ಕೊರಗ್ತಾನೆ ಇರ್ತಾನೆ. 10 ವರ್ಷ ಕಳೆದು ಹೋಗುತ್ತೆ. ಆದರೂ ಕೂಡ ಆ ಶಿಷ್ಯನಲ್ಲಿ ಒಂದು ಪ್ರಶ್ನೆ ಮೂಡ್ತಾನೆ ಇರುತ್ತೆ. ನಾನಂತಹ ತಪ್ಪಾದ ಕೆಲಸವನ್ನು ಯಾಕೆ ಮಾಡಿದೆ? ಅಸಲಿಗೆ ಗುರುಗಳು ಅಂತಹ ಕೆಲಸವನ್ನು ನನ್ನ ಕೈಲಿ ಯಾಕೆ ಮಾಡಿಸಿದ್ರು ಅಂತ ಪ್ರತಿದಿನ ಆ ಶಿಷ್ಯ ಕೊರಗ್ತಾನೆ ಇರ್ತಾನೆ. ಹೀಗೆ ಒಂದು ದಿನ ಶಿಷ್ಯ ಆ ವ್ಯಕ್ತಿಯ ಹತ್ರ ಹೋಗಿ ಕ್ಷಮೆಯನ್ನ ಕೇಳಿ ಬರೋದಾಗಿ ನಿರ್ಧಾರ ಮಾಡ್ತಾನೆ. ಅದರಂತೆ ಆ ವ್ಯಕ್ತಿ ಇರುವ ಮನೆ ಕಡೆಗೆ ಹೋಗ್ತಾನೆ. ಅಲ್ಲಿ ನೋಡಿದರೆ ಶಿಷ್ಯನಿಗೆ ಒಂದು ಕ್ಷಣ ಆಶ್ಚರ್ಯ, ತುಂಬಾನೇ ಆಶ್ಚರ್ಯ ಆಗುತ್ತೆ ಆ ಶಿಷ್ಯನಿಗೆ. ಯಾಕಂದರೆ ಆ 15 ಎಕರೆ ಪ್ರದೇಶ ತುಂಬಾನೇ ಚೇಂಜ್ ಆಗಿರುತ್ತೆ. ಅಲ್ಲೆಲ್ಲ ತುಂಬಾನೇ ಹೂವುಗಳು, ಹಣ್ಣು, ಕಾಯಿ, ಮರಗಳು. ಅಷ್ಟೇ ಅಲ್ಲ, ಅಲ್ಲಿ ಎಲ್ಲ ತರಹದ ಬೆಳೆಗಳನ್ನು ಬೆಳೆಸಿರಲಾಗಿರುತ್ತೆ. ಆ ಪುಟ್ಟ ಗುಡಿಸಲು ಇದ್ದ ಜಾಗದಲ್ಲಿ ಒಂದು ದೊಡ್ಡ ಭವ್ಯ ಬಂಗಲೆಯಾಗಿರುತ್ತೆ. ಶಿಷ್ಯನ ಮನಸ್ಸಿನಲ್ಲಿ ಇದೆಲ್ಲ ನೋಡ್ತಾ ಇರುವಾಗ ಒಂದು ಪ್ರಶ್ನೆ ಕಾಡುತ್ತೆ. ಇಲ್ಲಿ ಮೊದಲಿದ್ದ ವ್ಯಕ್ತಿ ಇದನ್ನೆಲ್ಲ ಮಾರಿ ಬೇರೆ ಕಡೆಗೆ ಹೋಗಿರಬಹುದಾ? ಹಾಗೂ ಆಗಿರಬಹುದು ಅಂತ ಮುಖ ತಿರುಗಿಸಿಕೊಂಡು ಅವನ ಮನೆ ಕಡೆಗೆ ಸಾಗ್ತಿರುವಾಗಲೇ ಆ ಭವ್ಯ ಬಂಗಲೆಯೊಳಗಳಿಂದ ಒಬ್ಬ ವ್ಯಕ್ತಿ ಕೂಗಿರುವ ಧ್ವನಿ ಕೇಳಿಸುತ್ತೆ. ತಕ್ಷಣವೇ ಶಿಷ್ಯ ಹಿಂದೆ ತಿರುಗಿ ನೋಡ್ತಾನೆ. ಅಲ್ಲಿಂದ ಒಬ್ಬ ವ್ಯಕ್ತಿ ಓಡ್ತಾ ಬರ್ತಾನೆ. ಓಡಿ ಬಂದು ಆ ಶಿಷ್ಯನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ಶಿಷ್ಯನಿಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ. ಯಾರಪ್ಪ ನೀನು? ನನ್ನ ಕಾಲಿಗೆ ಯಾಕೆ ಬೀಳ್ತಾ ಇದೆಯಾ ಅಂತ ಕೇಳ್ತಾನೆ. ಆ ವ್ಯಕ್ತಿ ಕೂಡಲೇ ಶಿಷ್ಯರಿಗೆ ಹೇಳ್ತಾನೆ, ನನ್ನ ಪರಿಚಯ ನಿಮಗೆ ಇನ್ನೂ ಸಿಗ್ತಾ ಇಲ್ವಾ? ಗುರುಗಳೇ, ಹೀಗೆ 10 ವರ್ಷಗಳ ಹಿಂದೆ ನೀವಿಬ್ಬರು ನಮ್ಮ ಮನೆಗಳಿಗೆ ಬಂದಿದ್ರಿ. ನಾನು ನಿಮಗೆ ಒಳ್ಳೆ ತರಹ ವಿಚಾರ ಮಾಡಿದ್ದೆ. ಈಗ ನೆನಪಾಗ್ತಾ ಅಂತ ಕೇಳ್ತಾನೆ. ಶಿಷ್ಯ ಒಂದು ಕ್ಷಣ ಗಾಬರಿಗೊಂಡು, ಹೌದಲ್ವಾ, ನೀನೇ ಅಲ್ವಾ ಆ ವ್ಯಕ್ತಿ? ಖಂಡಿತವಾಗ್ಲೂ ಗುರುತೇ ಸಿಗಲಿಲ್ಲ ಪ್ರಭು ಅಂತಾನೆ. ಅದಕ್ಕೆ ಶಿಷ್ಯ ಹೇಳ್ತಾನೆ, ಇಷ್ಟೊಂದು ದೊಡ್ಡ ಬೆಳವಣಿಗೆಗೆ ಕಾರಣ ಏನು ಅಂತ ಕೇಳ್ತಾನೆ. ವ್ಯಕ್ತಿ ಹೇಳ್ತಾನೆ, ಪ್ರಭು, ಯಾವಾಗ ನೀವು ನನ್ನ ಮನೆಯಲ್ಲಿ ಕಾಲಿಟ್ರೋ ಆಗಲೇ ನನ್ನ ಅದೃಷ್ಟ ಖುಲಾಯಿಸಿತು. ಅದು ಹೇಗಂದರೆ, ದಿನ ನೀವು ನನ್ನ ಮನೆ ಕೆಳಗೆ ಬಂದು ಒಂದು ದಿನ ವಾಸ್ತವ್ಯ ಹೂಡಿದ್ರಿ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಹೊರಟೋಗಿದ್ರಿ. ನಾನು ಬೆಳಿಗ್ಗೆ ಎದ್ದು ನೋಡಿದ ತಕ್ಷಣ ನಾನು ದುಡಿದು ನನಗೆ ಆಧಾರ ಸ್ತಂಭವಾಗಿದ್ದ ಆ ಎಮ್ಮೆನೆ ಯಾರೋ ಕಳ್ಳತನ ಮಾಡ್ಕೊಂಡು ಹೋಗಿದ್ರು. ಈಗ ನಾನೇನು ಮಾಡ್ಲಪ್ಪ ಅಂತ ನಾನು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರುವಾಗಲೇ ನನ್ನ ಬಳಿ ಇರುವ ಒಂದು ದೊಡ್ಡ ಹೊಲ ನನ್ನ ಕಣ್ಣಿಗೆ ಗೋಚರಿಸಿತು. ಈ ಹೊಲದಲ್ಲಿಯೇ ನಾನು ಏನಾದರೂ ಮಾಡಬೇಕು ಅಂತ ಧೈರ್ಯ ಮಾಡಿದೆ. ಅದರಂತೆ ನಾನು ಕಷ್ಟಪಟ್ಟು ದುಡಿಯೋದಕ್ಕೆ ಶುರು ಮಾಡಿದೆ. ನನ್ನ ಬಳಿ ಇರುವ 15 ಎಕರೆ ಹೊಲವನ್ನು ನಾನು ಚೆನ್ನಾಗಿ ಉಪಯೋಗಿಸ್ಕೊಂಡೆ. ಗುರುಗಳೇ, ನಾನು ಒಂದು ಮಾತನ್ನು ಹೇಳ್ತೀನಿ. ನನ್ನ ಬಳಿ ಇರುವ ಆ ಒಂದು ಎಮ್ಮೆ ನನ್ನ ಜೀವನದ ಆಧಾರ ಸ್ತಂಭವಾಗಿತ್ತು. ನನ್ನ ಬಳಿ ಇದ್ದ ಆ ಎಮ್ಮೆ ನನ್ನ ಬದುಕಿಗೆ ತುಂಬಾ ಆಸರೆಯಾಗಿತ್ತು. ಆದರೆ ಇದೇ ನನ್ನ ಜೀವನ ಅಂತ ನಾನು ತಿಳ್ಕೊಂಡಿದ್ದೆ. ನನ್ನ ಎಮ್ಮೆಯೇ ನನ್ನ ಬದುಕು ಅಂದ್ಕೊಂಡಿದ್ದೆ. ಯಾವಾಗ ನನ್ನ ಎಮ್ಮೆ ಕಳ್ಳತನವಾಯಿತೋ ಆಗಲೇ ಗುರುಗಳೇ ನನ್ನ ಜೀವನದ ದಿಕ್ಕೇ ಬದಲಾಗಿತ್ತು. ನನ್ನ ಬಳಿ ಇರುವ ಈ 15 ಎಕರೆ ಹೊಲವನ್ನು ನಾನು ಚೆನ್ನಾಗಿ ದುಡಿದು ಅದೇ ರೀತಿಯಲ್ಲಿ ನಾನು ದೊಡ್ಡದಾಗಿ ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡೆ. ಅದೇ ರೀತಿ ಕಷ್ಟಪಟ್ಟು ದುಡಿದೆ. ಆಗಲೇ ನೋಡಿ ನನ್ನ ಅದೃಷ್ಟ ಖುಲಾಯಿಸಿತು. ಈಗ ಈ ಊರಿನಲ್ಲಿ ದೊಡ್ಡ ವ್ಯಾಪಾರಿ ಅಂದರೆ ನಾನೇ ಗುರುಗಳೇ. ನನ್ನ ಬಳಿ ಈಗ ಎಲ್ಲವೂ ಇದೆ. ನಾನೊಬ್ಬ ದೊಡ್ಡ ಶ್ರೀಮಂತನಾಗಿ ಬೆಳೆದಿದ್ದೀನಿ. ಇದಕ್ಕೆಲ್ಲ ಕಾರಣ ನೀವೇ. ಆ ದಿನ ನೀವು ನನ್ನ ಮನೆಯ ಕಡೆಗೆ ಬಂದ್ರಿ, ನನ್ನ ಮನೆಯೊಳಗೆ ಕಾಲಿಟ್ರಿ, ನನ್ನ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ರಿ. ಆ ಕ್ಷಣ
ನನ್ನ ಜೀವನದ ದಿಕ್ಕೇ ಬದಲಾಯಿತು ಅಂತ ಹೇಳ್ತಾನೆ. ಆಗ ಶಿಷ್ಯನಿಗೆ ಅನಿಸುತ್ತೆ, ನಮ್ಮ ಗುರುಗಳು ಆಗ ಮಾಡಿದ ಕೆಲಸ ಸರಿಯಾಗಿಯೇ ಇತ್ತು ಅಂತ. ಡಿಯರ್ ಫ್ರೆಂಡ್ಸ್, ಕಥೆಯ ಮುಖ್ಯ ಉದ್ದೇಶ ಏನು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಜೀವನದಲ್ಲಿ ನಾವು ಹೀಗೆ ಕೂತ್ರೆ ಏನು ಸಾಧಿಸೋಕ್ಕಾಗಲ್ಲ. ನಾವು ಆ ಥರ ಈ ಥರ ಮಾಡ್ತೀವಿ ಅಂತ ದೊಡ್ಡದಾಗಿ ಕನಸು ಕಾಣ್ತೀವಿ. ಆದರೆ ಆ ಕನಸುಗಳನ್ನು ಕಾರ್ಯರೂಪಕ್ಕೆ ತರೋದರಲ್ಲಿ ಎಡವು ಬಿಡ್ತೀವಿ. ಯಾವುದಾದ್ರೂ ಒಂದು ದೊಡ್ಡ ಕೆಲಸನ ಮಾಡಬೇಕು ಅನ್ನೋ ಮನಸ್ಸಿನಲ್ಲಿ ಅನ್ಕೋತೀವಿ. ಆದರೆ ಮಾರ್ಗ ಮಧ್ಯದಲ್ಲೇ ಆ ಕೆಲಸವನ್ನು ಮಾಡೋಕ್ಕಾಗದೆ ಸೋತು ಸುಣ್ಣವಾಗಿಬಿಡ್ತೀವಿ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಆ ಕೆಲಸವನ್ನು ನಾನು ಮಾಡ್ತೀನ, ನಾನು ಆ ಕೆಲಸವನ್ನು ಮಾಡಬಲ್ಲೆಯಾ ಅಂತ ನಿಮಗಿರುವ ಭಯ. ಆ ಭಯವನ್ನು ಮೊದಲು ಒತ್ತೋಡಿಸ್ಬಿಡಿ. ನಿಮ್ಮಲ್ಲಿರುವ ಭಯವನ್ನು ಮೊದಲು ಒತ್ತೋಡಿಸಿದ್ರೆ ನೀವು ಅಲ್ಲಿ ಅರ್ಥ ಗೆದ್ದಂತಾಗತ್ತೆ. ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ತಪ್ಪದೆ ಭೇಟಿಯಾಗ್ತೀವಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.